ಕೇರಳದಲ್ಲಿ ವಾಸ್ತು ನೋಡುವಾಗ ಕೇರಳದಲ್ಲಿ ಹೆಚ್ಚು ಇದೇ ನಡೆಯೋದು ನೋಡಿ. ಈಶಾನ್ಯ ಮೂಲೆಯಲ್ಲಿ ಕಿಚನ್ ಇಡ್ತಾರೆ. ಈಶಾನ್ಯ ಹಾ, ಅದು ಯಾಕೆ ಗುರುಗಳ ಕೇರಳ ಕಡೆ? ಅದು ಅವ್ರ ಒಂದು ಪದ್ಧತಿ. ಯಾರೋ ಒಬ್ರು ಪಂಡಿತರು ಹೇಳಿರೋ ವಿಚಾರ. ಅಲ್ಲಿ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಇದೆ, ಹೌದೌದು. ಅದು ನೋಡಿ, ಆ ದೇವಸ್ಥಾನದಲ್ಲಿ ಈಶಾನ್ಯದಲ್ಲಿ ಕಿಚನ್ ಇದೆ. ಅಂದ್ರೆ ಒಂದು ಚೌಟ್ರಿ ತರ. ಬಂದವರಿಗೆಲ್ಲ ಅಡಿಗೆ ಇನ್ನೊಂದು ಮತ್ತೊಂದಕ್ಕೆ ಆ ಪಂಡಿತರಿಗೆ ಅಲ್ಲಿರುವಂತಹ ಕೆಲಸ ಕಾರ್ಯದವ್ರು ಬರ್ತಾರೆ ಪಂಡಿತರು. ಆ ಪಂಡಿತರೆಲ್ಲಾನು ಅದು ಅಲ್ಲೇ ಒಂದು ಇದಿರ್ಬಾರ್ದು, ಕ್ಯಾಂಟೀನ್. ಅದು ಈಶಾನ್ಯದಲ್ಲಿ ಇದೆ, ಅಗ್ನಿಮೂಲೆಯಲ್ಲಿ ಇಲ್ಲ. ಈಶಾನ್ಯದಲ್ಲಿ ಅದಕ್ಕೋಸ್ಕರ ಅದನ್ನ ಅವಳು ಅಳವಡಿಸ್ಕೊಂಡಿರೋದು. ಇವಾಗ ಏನಾಗಿದೆ, ಕೊನೆಗೆ ಅದರಲ್ಲಿ ಇರುವಂತಹ ನಿಧಿ ಕೂಡ ಚೋರರು ಒಮ್ಮೆ ಟಿಪ್ಪು ಸುಲ್ತಾನ್ ಕೂಡ ಒಂದು ಅದಕ್ಕೆ ದಂಡೆ ಎತ್ಕೊಂಡು ಹೋಗುತ್ತೆ. ಅಂದ್ರೆ ಚೋರ ಬರ ಆಗಿದೆ, ಅಂದ್ರೆ ಕಳ್ತನೆ ಹೋಗಿದ್ದು ಅಂತ ಗೊತ್ತಾಯ್ತು. ಒಂದು. ಎರಡನೇದು, ಇತ್ತೀಚೆಗೆ ಗೌರ್ಮೆಂಟ್ ಕೂಡ ಅದನ್ನ ಕಬಳಿಸ್ತು, ಹೌದಲ್ವಾ? ಅಂದ್ರೆ ಓಪನ್ ಮಾಡಿಸಿದೆ. ಯಾವ ಟೈಮಲ್ಲಿ ಎತ್ಕೊಳ್ತದೆ ಗೊತ್ತಿಲ್ಲ. ಅಂದ್ರೆ ಅದು ಫಾರ್ಮುಲಾ ಎತ್ಕೊಳ್ಬೇಕು ಅಂತ. ಅಂದ್ರೆ ಇನ್ನೊಂದು ಬಿ ಕೋಣೆ ಇನ್ನ ಓಪನ್ ಮಾಡಿಲ್ಲ, ಅದು ಕೂಡ ಓಪನ್ ಮಾಡ್ತಾರೆ. ಯಾಕಂದ್ರೆ ಫಾರ್ಮುಲಾ ಕಂಡಿಡ್ತಾ ಇದ್ದಾರೆ. ಅಂದ್ರೆ ಅದನ್ನು ಪಬ್ಲಿಸಿಟಿ ಅದ್ರ ಒಳಗಡೆ ಏನಿದೆ ಅನ್ನೋದು ಆಯ್ತಲ್ಲ. ಇದೆಲ್ಲ ನಾಳೆ ದಿನ ಇರೋದಿಲ್ಲ ಒಳಗಡೆ, ಇನ್ನ ಮುಗೀತಾ. ಸೊ ಸಾಕ್ಷಿ ಅಂದ್ರೆ ಈಶಾನ್ಯ ಮೂಲೆಯಲ್ಲಿ ಯಾವುದೇ ಆಗ್ಲಿ ಈಶಾನ್ಯ ಮೂಲೆಯಲ್ಲಿ ಫೈರ್ ಇರಬಾರದು.